ನಮಸ್ತೆ ಕರ್ನಾಟಕ, ನಮಸ್ಕಾರ ಮೈಸೂರು. ಇವತ್ತು ತುಂಬಾ ಖುಷಿ ಆಗ್ತಿದೆ ಬಿಕಾಸ್ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನಾನು 7 years ಬ್ಯಾಕ್ ಒಂದು ಸ್ಮಾಲ್ 200 ಸ್ಕ್ವೇರ್ ಫೀಟ್ ಆಫೀಸ್ ಅಲ್ಲಿ ಬರೀ 15ರಿಂದ 20 ಜನ ಕುತ್ಕೊಳ್ಳುವಂತ ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಸ್ಟಾರ್ಟ್ ಮಾಡಿದ್ದೆ. ಅದು ಬೆಂಗಳೂರಲ್ಲಿ ಒಂದು ದೊಡ್ಡ ಸಂಸ್ಥೆಯಾಗಿ ಬೆಳೆದು ಬೆಂಗಳೂರಲ್ಲಿ ಮೂಲೆ ಮೂಲೆಗೂ ಸೇರಿದೆ. ಆ ಕಂಪನಿ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮ್ಮ ಮೈಸೂರಿಗೆ ಬರ್ತಿದೆ. ಮೈಸೂರು ಕುವೆಂಪು ನಗರದಲ್ಲಿ ನಾವು ನಮ್ಮ ಟ್ರೇಡಿಂಗ್ ಹಬ್ ಮೈಸೂರು ಅಂತ ಹೆಸರಿಟ್ಟು ಸ್ಟಾಕ್ ಮಾರ್ಕೆಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ನ ಅಲ್ಲಿ ಸ್ಟಾರ್ಟ್ ಮಾಡ್ತಾ ಇದೀವಿ. ಮೋರ್ ದೆನ್ 10,000 ಪೀಪಲ್ ನ ಟ್ರೈನ್ ಮಾಡಿದೀನಿ. ಅವ್ರೆಲ್ಲರ ಆಶೀರ್ವಾದ ನಮ್ಮ ಮೇಲೆ ಇದೆ ಅಂತ ಅನ್ಕೊಂತ, ಪರ್ಸನಲ್ ಆಗಿ ನನ್ನ ಮೇಲೆ ಇದೆ ಅಂತ ಅನ್ಕೊಂತ ಒಂದು ಸ್ಮಾಲ್ ಇನ್ಸ್ಟಿಟ್ಯೂಟ್ ಇದ್ದಿದ್ದು ಇವತ್ತು ಒಂದು 10 ಜನ ಕೆಲಸ ಮಾಡುವಂತ ಇನ್ಸ್ಟಿಟ್ಯೂಷನ್ ಆಗಿದೆ, ಇನ್ಕ್ಲೂಡಿಂಗ್ ನಾನು ಇಲ್ಲಿ ಕೆಲಸಗಾರನೇ. ಜನ ಕೊಟ್ಟಿರೋ ಈ ನೇಮ್ ಇಂದ ಈ ಟ್ರೇಡಿಂಗ್ ಹಬ್ ಬ್ಯಾಂಗ್ಳೂರು ಮೈಸೂರಲ್ಲಿ ಒಂದು ಆಫೀಸ್ ನ ಓಪನ್ ಮಾಡ್ತಾ ಇದೆ, ಟ್ರೇಡಿಂಗ್ ಹಬ್ ಮೈಸೂರು ಅಂತ. ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸ ನಮ್ಮ ಮೇಲೆ ಇದೇ ತರ ಇರ್ಲಿ, ಆ ತಾಯಿ ಚಾಮುಂಡೇಶ್ವರಿ ಬ್ಲೆಸ್ಸಿಂಗ್ಸ್ ನಮ್ಮ ಮೇಲೆ ಯಾವತ್ತು ಇರುತ್ತೆ ಅಂತ ಹೇಳ್ತಾ ನನಗೆ ತುಂಬಾ ಖುಷಿ ಆಗ್ತಿದೆ. ನಾನು ಮೈಸೂರ್ಗೆ ಬರ್ತಾ ಇದ್ದೀನಿ. ನಮ್ಮ ಟ್ರೇಡಿಂಗ್ ಹಬ್ ಕರ್ನಾಟಕ ಅನ್ನೋದು ಮೈಸೂರಲ್ಲಿ 2nd ಬ್ರಾಂಚ್ ನ ಓಪನ್ ಮಾಡ್ತಾ ಇದೆ. ಎಲ್ಲರ ಆಶೀರ್ವಾದ ಇರ್ಲಿ, ಸೊ ನಿಮ್ಮ ಆಶೀರ್ವಾದ ಇದೇ ತರ ಇರ್ಲಿ ಅಂತ. ಸೊ ಈ ಆಪರ್ಚುನಿಟಿ ಕೊಟ್ಟಂತ ಜನಕ್ಕಾಗಿರ್ಲಿ. ಸೊ ತುಂಬಾ ಜನ ಪರ್ಸನಲ್ ಆಗಿ ಹೆಲ್ಪ್ ಮಾಡಿದ್ದಾರೆ ನನಗೂನು ಸೊ ಓಪನ್ ಮಾಡಕ್ಕೆ. ಸೊ ಅಲ್ಲೂ ಹೇಳ್ತೀನಿ, ತುಂಬಾ ಜನ ಓವರ್ ನೈಟ್ ಅದಕ್ಕೂ ಕಷ್ಟ ಪಡ್ತಾ ಇದಾರೆ ಅಲ್ಲಿ. ಸೊ ನಾನು ಯಾವತ್ತು ನಿಮ್ ಪ್ರೀತಿ ವಿಶ್ವಾಸಕ್ಕೆ ಚಿರಋಣಿ ಆಗಿರ್ತೀನಿ ಅಂತ ಹೇಳ್ತಾ, ಸೊ ನಿಮ್ಮ ಈ ನವೀನ್ ಒಬ್ಬ ಕೂಲಿ ಕೆಲಸ ಮಾಡ್ಕೊಂಡಿರೋ ಮೇಸ್ತ್ರಿ, ಗಾರೆ ಕೆಲಸ, ನಮ್ಮ ಅಪ್ಪ ಗಾರೆ ಕೆಲಸ ಮಾಡ್ತಿದ್ದ ಹುಡುಗನ ಸೊ ಈ ರೇಂಜ್ ಬೆಳೆಸಿ ಒಂದು 10,000 ಜನಕ್ಕೆ ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಮಾಡಿರೋ ಅಂತ ಕೆಲವ್ರು ಇದಾರೆ. ಸೊ ನನ್ನ ಹೆಸರುಗಳು ಹೇಳಕ್ಕಾಗಲ್ಲ, ನನ್ನ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟೋ ಕೆಲವ್ರ ಹೆಸರುಗಳು ಹೇಳ್ತೀನಿ. ಫಸ್ಟ್ ನಮ್ಮ ಆನಂದ್ ಆನು ಅವರು. ಸೊ ನಾನು ಸುಮ್ನೆ ಬಿದ್ದಿದ್ದೆ, ನಂಗೆ ನಾಲೆಜ್ ಇತ್ತು ಸ್ಟಾಕ್ ಮಾರ್ಕೆಟ್ ಅಲ್ಲಿ. ಸೊ ಇಲ್ಲಿ ಫೋಟೋ ಅಲ್ಲಿ ಬರ್ತಿದ್ದೀರಲ್ಲ, ಆ ಫೋಟೋ ಅಲ್ಲಿ ಇರೋ ವ್ಯಕ್ತಿನೇ. ಸೊ ನನಗೆ ನಿನ್ಗೆ ಟ್ಯಾಲೆಂಟ್ ಇದೆ, ಹೋಗು ನೀನ್ ಏನಾದ್ರು ಮಾಡು, ನಾನು ಸಪೋರ್ಟ್ ಮಾಡ್ತೀನಿ ಅಂತ ನನ್ಗೆ ಎಲ್ಲಾ ರೀತಿ ಸಪೋರ್ಟ್ ಮಾಡಿರೋ ಅಂತ ಫಸ್ಟ್ ಪರ್ಸನ್ ಅವರು. ನನ್ನ ತಂದೆ ತಾಯಿ ಎಷ್ಟು ಇಂಪಾರ್ಟೆಂಟೋ ಅವ್ರು ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಅದೆಲ್ಲ ಸೇರ್ಕೊಂಡು ನಾನು ಇವತ್ತು ಮೈಸೂರಲ್ಲಿ ಬ್ರಾಂಚ್ ನ ಮಾಡಕ್ಕೆ ಬರ್ತಾ ಇದ್ದೀನಿ. ಸೊ ಇಲ್ಲಿ ಏನ್ ಹೇಳ್ಕೊಡ್ತಾ ಇದೀವೋ ಸೇಮ್ ತನು ಮನ ಎಲ್ಲ ಅರ್ಪಿಸಿ ಕೂಡ ಅಲ್ಲೇ ಹೇಳ್ಕೊಡ್ತೀನಿ ಅಂತ ಹೇಳ್ತಾ, ಸೊ ಯಾವತ್ತು ನಿಮ್ ಟೀಚರ್ ಆಗಿಲ್ಲ, ನಿಮ್ಮ ಸೇವಕನಾಗಿ ಬರ್ತಾ ಇದ್ದೀನಿ. ಸೊ ನಿಮ್ ಸೇವಕನ್ಗೆ ಆಶೀರ್ವಾದ ಮಾಡ್ತಾ ಸೇರ್ಕೊಳ್ಳಿ. ಎಲ್ಲಾರು ಸ್ಟಾಕ್ ಮಾರ್ಕೆಟ್ ನ ನೀಟಾಗಿ ಕಲ್ತ್ಕೊಳ್ಳಿ, ಲಾಸ್ ಆಗ್ಬಾರ್ದು. ಮಿನಿಮಮ್ ಪ್ರೈಸ್ ಅಲ್ಲಿ ಒಂದು 6,000 ಅಷ್ಟೇ ಪ್ರೈಸ್ ಇರುತ್ತೆ, ಓಕೆನಾ? ಸೊ ಒಂದು 6,000ದಲ್ಲಿ ಸ್ಟಾಕ್ ಮಾರ್ಕೆಟ್ ನ ಕಲಿಬಹುದು ಅಂತ ಎಷ್ಟೋ ಜನ ಗೊತ್ತಿಲ್ಲ. ಬಿಕಾಸ್ ನಾನು 80,000 90,000 ಎಲ್ಲ ಕೊಟ್ಟು ಕಲ್ತಿದ್ದೆ. 6,000ದಲ್ಲೇ 2 days ಇಂದ 3 days ಕ್ಲಾಸ್ ಕಲ್ತ್ಕೊಳ್ಳಿ, ಆಮೇಲೆ ಪ್ರಾಕ್ಟಿಕಲ್ಸ್ ಒಂದು 10 days ಇರುತ್ತೆ. ಸೊ ಕಲ್ತ್ಕೊಳ್ಳಿ ನೀಟಾಗಿ. ಆಪ್ಷನ್ಸ್ ಅಂದ್ರೆ ಏನು, ಲಾಸ್ ಆಗಬೇಡಿ. ಇನ್ವೆಸ್ಟ್ಮೆಂಟ್ಸ್ ಅಂದ್ರೆ ಏನು, ಯಾವ ತರ ಇನ್ವೆಸ್ಟ್ ಮಾಡಬೇಕು, ಲಾಂಗ್ ಟರ್ಮ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡಬೇಕು, ಶಾರ್ಟ್ ಟರ್ಮ್ ಅಲ್ಲಿ ಯಾವ ತರ ಇನ್ವೆಸ್ಟ್ ಮಾಡಬೇಕು ಅಂತ. ಸೊ ಇದೆಲ್ಲ ನೀಟಾಗಿ A to Z ಹೇಳ್ಕೊಡ್ತೀನಿ. ಇದೇ ಫೆಬ್ರವರಿ 22ನೇ ತಾರೀಕು ಮೈಸೂರಿಗೆ ನಾನು ಬರ್ತಾ ಇದೀನಿ. ನೀವು ಬನ್ನಿ, ಒಂದು ಫ್ರೀ ಸೆಮಿನಾರ್ ಮಾಡೋಣ. ಐ ಓಪನರ್, ಸ್ಟಾಕ್ ಮಾರ್ಕೆಟ್ ಹೇಗೆ ವರ್ಕ್ ಆಗುತ್ತೆ, ಯಾವ ತರ ಇನ್ವೆಸ್ಟ್ ಮಾಡಿದ್ದಾರೆ ಏನು ಅಂತ. ನಾನು ಕೆಲವೊಂದು ನಮ್ಮ ಇಲ್ಲಿ ಸಕ್ಸಸ್ ಆಗಿರುವಂತ ಸ್ಟೂಡೆಂಟ್ ನ ಕರ್ಕೊಂಡ್ ಬರಕ್ ಟ್ರೈ ಮಾಡ್ತೀನಿ. ನಮ್ಮ ಸಂಗೀತ್ ಸರ್, ಸೋಮಶೇಖರ್ ಸರ್ ಅವರೆಲ್ಲ ಇದ್ದಾರೆ. ಸೊ ಅವ್ರನ್ನೆಲ್ಲ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಕರ್ಕೊಂಡ್ ಬರಕ್ ಟ್ರೈ ಮಾಡ್ತೀನಿ. ಕರ್ಕೊಂಡ್ ಬಂದು ಅವ್ರ ಕೈಲೂ ಸೊ ಈ ಟ್ರೇಡಿಂಗ್ ಹಬ್ ಅವ್ರಿಗೆ ಯಾವ ತರ ಏನೇನ್ ಕಲ್ಸಿದೆ, ಪ್ರಾಫಿಟ್ ಮಾಡಿದೆ ಅಂತ ಹೇಳ್ತಾ ಅವ್ರ ಕೈಲೂ ಸ್ವಲ್ಪ ಹೇಳಿಸ್ತೀನಿ. ಓಕೆ, ಸಕ್ಸಸ್ಫುಲ್ ಸ್ಟೂಡೆಂಟ್ಸ್ ನಾನು ಹೇಳ್ಕೊಟ್ಟಿರೋರು ಎಲ್ಲರೂ ಆಗಿದ್ದಾರೆ ಅಂತಲ್ಲ, ಸೊ ಕೆಲವರು ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸೊ ಮೈಸೂರಿಗೆ ಬರ್ತಾ ಇದೀವಿ ಇದೇ ಭಾನುವಾರ ಆಫೀಸ್ ಓಪನಿಂಗ್ ಗೆ. ಇದು ಪರ್ಸನಲ್ ಇನ್ವಿಟೇಷನ್ ಅನ್ಕೊಳ್ಳಿ. ಸೊ ನೀವು ಬನ್ನಿ, ನಿಮ್ ಫ್ರೆಂಡ್ಸ್ ನು ಕರೆ ತನ್ನಿ. ಫ್ರೀ ವೆಬಿನಾರ್, ಲಂಚ್ ಪ್ರೊವೈಡ್ ಮಾಡ್ತೀವಿ ಅಲ್ಲಿ. 10 to 2 o'clock ವರೆಗೂ ಒಂದು ವೆಬಿನಾರ್ ಮಾಡ್ತೀವಿ. ಸೊ ನನಗಂತೂ ತುಂಬಾ ಎಮೋಷನಲ್ ಆಗ್ಬಿಟ್ಟಿನಿ. ಬಿಕಾಸ್ ಆಲ್ರೆಡಿ ಆಫೀಸ್ ಎಲ್ಲ ಆಲ್ಮೋಸ್ಟ್ 90% ಮುಗಿದಿದೆ. ಇನ್ನೇನು ಎಲೆಕ್ಟ್ರಿಕ್ ವರ್ಕ್ ಒಂದು ಪ್ಯಾನಲ್ ತಂದಾಕಿದ್ರೆ ಆಲ್ಮೋಸ್ಟ್ ಕ್ಲಾಸ್ ಎಲ್ಲ ಸೆಟಪ್ ಆಗುತ್ತೆ. ಸೊ ಒಂದು ನನಗೆ ಕಲ್ಚರ್ ಇಷ್ಟ, ಅದಕ್ಕೆ ನಮ್ಮ ಸ್ವಾಮಿಗಳನ್ನ ಡೇಟ್ ಹೇಳ್ಬಿಟ್ಟು ಈ ಡೇಟ್ ನ ಫಿಕ್ಸ್ ಮಾಡ್ಕೊಂಡಿದೀವಿ. ಸೊ ನೀವು ಬನ್ನಿ, ನಿಮ್ಮ ಎಲ್ಲಾ ಫ್ಯಾಮಿಲಿನೂ ಕರೆ ತನ್ನಿ. ಮೈಸೂರಲ್ಲಿ ಕೂಡ ಮಾಡ್ತಾ ನೆಕ್ಸ್ಟ್ ನಿಮ್ಮ ಆಶೀರ್ವಾದದಿಂದ ಬೇರೆ ಬೇರೆ ಕಡೆ ಬ್ರಾಂಚಸ್ ಎಲ್ಲ ಮಾಡಬೇಕು ಅಂತ ಇದೀನಿ. ಹಾಗೆ ಯಾರಾದ್ರೂ ನಮ್ಮ ಜೊತೆಗೆ ಸೇರ್ಕೊಬೇಕು ಅಂತ ಏನಾದ್ರು ಟ್ರೈನರ್ ಆಗಿದ್ರೆ, ನಮ್ಗಲ್ಲಿ ಒಂದು ಟೆಲಿಕಾಲರ್, ಒಂದು ಸ್ಟಾಫ್ ಬೇಕಾಗಿದ್ದಾರೆ. ನೀವು ಕೂಡ ಬರ್ಬೋದು. ಒಳ್ಳೆ ಸ್ಯಾಲರೀಸ್ ಕೊಡ್ತೀವಿ, ಅಂದ್ರೆ ಸ್ಟ್ಯಾಂಡರ್ಡ್. ಸೊ ಇಂಡಸ್ಟ್ರಿ ಕಂಪೇರ್ ಮಾಡಿದ್ರೆ ಒಂದು ಜಾಸ್ತಿನೇ ಇರುತ್ತೆ. ಬೇರೆ ಇಂಡಸ್ಟ್ರೀಸ್ ಕಂಪೇರ್ ಮಾಡಿದ್ರೆ ಇಲ್ಲಿ ಸ್ಯಾಲರಿ ಜಾಸ್ತಿ ಇರುತ್ತೆ. ಒನ್ ಟೈಮ್ ಊಟ ಕೊಡ್ತೀವಿ. ಸೊ ಅಲ್ಲಿ ಸ್ಟಾಫ್ ಬೇಕು, ಒಂದು ಟೆಲಿಕಾಲರ್ ಬೇಕು. ಬನ್ನಿ, ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ನನಗೆ ಇದೇ ತರ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಸದಾ ಇರುತ್ತೆ ಅಂತ ಹರಿಸ್ತಾ, ಎಲ್ಲಾರ್ಗು ನೀವು ನನಗೆ ಇವತ್ತು ನಾನೇನು ಚಿಕ್ಕಬಳ್ಳಾಪುರದಿಂದ ಬಂದು ಬೆಂಗಳೂರಲ್ಲಿ ಆಫೀಸ್ ಮಾಡಿದೆ, ಬೆಂಗಳೂರಿಂದ ಮೈಸೂರ್ವರೆಗೂ ಆಫೀಸ್ ಮಾಡಿದೀನಿ ಅಂದ್ರೆ ತುಂಬಾ ಜನರ ಆಶೀರ್ವಾದ ಇದೆ. ನೀವು ಕೊಟ್ಟಿರೋ ಭಿಕ್ಷೆಯಿಂದನೇ ನಾನು ಇಲ್ಲಿರೋದು. ನಾಳೆ ಅಲ್ಲಿ ಬೆಳೆದ್ರು ಅಷ್ಟೇ. ಸೊ ನಿಮ್ಮಿಂದ ನಾನು, ನನ್ನಿಂದ ನೀವಲ್ಲ. ಓಕೆ, ನಾನು ಹೇಳ್ಕೊಟ್ಟಿರ್ಬೋದು ಅಷ್ಟೇ, ಬಟ್ ನನ್ನ ಟ್ರಸ್ಟ್ ಮಾಡಿ ಎಷ್ಟೋ ಜನ ಇನಿಷಿಯಲ್ ಡೇಸ್ ಅಲ್ಲಿ ಬಂದಿದ್ದೀರಾ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಜೈ ಹಿಂದ್, ಜೈ ಕರ್ನಾಟಕ.